ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಒಂದು ಹೊಸ ಬ್ರೈಡಲ್ ಸೀರೆ ಕುಚ್ಚು ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲೇ ಬರುವಂತ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರಿಂದ ಯಾವುದೇ ಹೊಸ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬಂದು ತಲುಪತ್ತೆ ನಿಮ್ಗೆ. ನೋಡಿ, ನಾನು ಇಲ್ಲಿ ಮೊದಲಿಗೆ ಸೀರೆಗೆ ಲಾಕ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನಾನು ಯೂಸ್ ಮಾಡೋ ನೀಡಲ್ ಬಂದು ನೀಡಲ್ ನಂಬರ್ 10 0.75 mm. ಈ ಒಂದು ನಂಬರ್ ಅಲ್ಲಿ ನಾನು ರೆಗ್ಯುಲರ್ ನೀಡಲ್ ನ ಯೂಸ್ ಮಾಡೋದು. ಹಾಗೆ ಇವತ್ತು ಡಿಸೈನ್ ಮಾಡೋದಕ್ಕೆ ನಾನು 7 ಎಳೆ ದಾರನ ತಗೊಂಡಿದ್ದೀನಿ. ನಾವೇನ್ ಲಾಕ್ ಮಾಡಿದ್ವಿ ಅಲ್ವಾ, ಅದೇ ಪಾಯಿಂಟ್ಗೆ ನೀಡಲ್ ನ ಹಾಕಿ ಒಂದು ಚೈನ್ ಹಾಕೋತೀನಿ. ಚೈನ್ ಹಾಕಿ ಆದ್ಮೇಲೆ ಇವಾಗ ಚೈನ್ ಕೌಂಟಿಂಗ್ಸ್ ಮಾಡ್ಕೋತೀನಿ ನಾನು. 1 2 3 4 5 ಚೈನ್ ಹಾಕೊಂಡು ಇವಾಗ ಈ ಚೈನ್ ನ ಈ ತರ ಸ್ಟ್ರೈಟ್ ಆಗಿ ನೋಡ್ಕೋತೀನಿ. 5 ಚೈನ್ ಎಲ್ಲಿಗೆ ರೀಚ್ ಆಗುತ್ತೆ ಸ್ಯಾರಿಗೆ ಅಂತ. ಒಂದು ಪಾಯಿಂಟ್ ಬೇಕಾದ್ರೆ ಹಿಂದೆ ಕೂಡ ನೀವು ಲಾಕ್ ಮಾಡ್ಕೋಬಹುದು. ಅದೇ ಒಂದು ಪಾಯಿಂಟ್ ಮುಂದೆ ಲಾಕ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಸ್ಟ್ರೈಟ್ ಆಗಿಟ್ಟು ಲಾಕ್ ಮಾಡ್ಕೊಂಡೆ. ನೋಡಿ, ಇದು ಒಂದು ಪಾಯಿಂಟ್ ನಮ್ಗೆ ಮುಂದೆ ಲಾಕ್ ಮಾಡಿದ್ವಿ ಅಂತ ಅನ್ಸತ್ತೆ. ಬೇಕಾದ್ರೆ ರಿಮೂವ್ ಮಾಡ್ಕೊಂಡು ಒಂದು ಪಾಯಿಂಟ್ ಎಕ್ಸಾಕ್ಟ್ ಪಾಯಿಂಟ್ಗೆ ಲಾಕ್ ಮಾಡ್ಕೊಳ್ಳಿ. ಇಲ್ಲ ಅಂತ ಅಂದ್ರೆ ಒಂದು ಪಾಯಿಂಟ್ ಹಿಂದಕ್ಕೆನೆ ಲಾಕ್ ಮಾಡ್ಕೊಳ್ಳಿ. ಅವಾಗ ಸೀರೆ ಸುಕ್ ಬರೋ ಚಾನ್ಸಸ್ ಇರೋದಿಲ್ಲ. ಮತ್ತೆ ಇವಾಗ 5 ಚೈನ್ಗಳನ್ನ ಹಾಕೋತಾ ಇದ್ದೀನಿ. 5 ಚೈನ್ ನ ಸ್ಟ್ರೈಟ್ ಆಗಿಟ್ಟಿನೇ ಲಾಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಸ್ಟ್ರೈಟ್ ಆಗಿಟ್ಟಿನೇ ಲಾಕ್ ಮಾಡ್ಕೊಳ್ಳಿ. ಲಾಕ್ಸ್ ಗಳನ್ನ ಆದಷ್ಟು ಲೂಸ್ ಆಗಿ ಲಾಕ್ ಮಾಡ್ಕೊಳ್ಳಿ. ತೀರಾ ಟೈಟ್ ಆಗಿ ಲಾಕ್ ಮಾಡೋದಕ್ಕೆ ಹೋಗ್ಬೇಡಿ. ಸೊ 5 ಚೈನ್ ಇಲ್ಲಿ 2 ಟೈಮ್ಸ್ ಹಾಕಿದ್ದೀನಿ. ಹಾಗೆ ಇವಾಗ ಒಂದು ಬೀಡ್ ನ ಹಾಕೋತಾ ಇದ್ದೀನಿ. ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋದು ಬಂದು ಸಿಲ್ವರ್ ಕಲರ್ ಅಲ್ಲಿ ಆಂಟಿಕ್ ಬೀಡ್ ನ ಯೂಸ್ ಮಾಡ್ತಿರೋದು. ಸೊ ಇಲ್ಲಿ 5 ಚೈನ್ ಲಾಕ್ ಮಾಡ್ಕೊಂಡೆ ಅಲ್ವಾ, ಅದ್ರ ಪಕ್ಕ ಇನ್ನೊಂದು ಎಕ್ಸ್ಟ್ರಾ ಲಾಕ್ ಅನ್ನ ಮಾಡ್ಕೋತಾ ಇದ್ದೀನಿ. ಅಂದ್ರೆ ಬೀಡ್ ಹಾಕೋದ್ಕಿಂತ ಮುಂಚೆ ಒಂದು ಎಕ್ಸ್ಟ್ರಾ ಲಾಕ್ ಅನ್ನ ಮಾಡ್ಕೋತಾ ಇದ್ದೀನಿ. ಎಕ್ಸ್ಟ್ರಾ ಲಾಕ್ ಮಾಡ್ಕೊಂಡಾದ್ಮೇಲೆ ಇವಾಗ ನಾನು ಬೀಡ್ ನ ಹಾಕೋತಾ ಇದ್ದೀನಿ. ಇಲ್ಲಿ ಸಿಲ್ವರ್ ಕಲರ್ ಅಲ್ಲಿ ಆಂಟಿಕ್ ಬೀಡ್ ನ ಯೂಸ್ ಮಾಡಿರೋದು ನಾನು. ಸೊ ನೀವು ಇಲ್ಲಿ ನಾರ್ಮಲ್ ಬೀಡ್ ಕೂಡ ಯೂಸ್ ಮಾಡ್ಕೋಬಹುದು. ಹಾಗೆ ಮೆಟೀರಿಯಲ್ಸ್ ನಾನ್ ಪರ್ಚೇಸ್ ಮಾಡೋದು ಕವಿತಾ ಎಂಟರ್ಪ್ರೈಸಸ್ ಅಲ್ಲಿ. ಅವರ ಒಂದು ಶಾಪ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಬೇಕಂದ್ರೆ ಅವ್ರದ್ದು ನಂಬರ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲ್ಗಡೆ ಬ್ಲೂ ಕಲರ್ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ಅಲ್ವಾ, ಸೊ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಬೀಡ್ ನ ಲಾಕ್ ಮಾಡ್ಕೊಂಡೆ. ಆಮೇಲೆ ಇದನ್ನ ಈ ರೀತಿ ಸ್ಟ್ರೈಟ್ ಆಗಿ ಇಟ್ಕೊಂಡು ಸೀರೆಗೆ ಎಲ್ಲಕ್ ಬರುತ್ತೋ ನೋಡ್ಕೊಂಡು ಲಾಕ್ ಅನ್ನ ಮಾಡ್ಕೋಬೇಕು. ಲಾಕ್ ಆದ್ಮೇಲೆ ಅದ್ರ ಪಕ್ಕನೆ ಒಂದು ಎಕ್ಸ್ಟ್ರಾ ಲಾಕ್ ಅಂದ್ರೆ ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ನೋಡಿ, ಬೀಡ್ ನ ಎರಡು ಸೈಡ್ ಬೀಡ್ ಹಾಕೋದ್ಕಿಂತ ಮುಂಚೆ ಒಂದು ಸಿಂಗಲ್ ಕ್ರೋಶೆ ಎಕ್ಸ್ಟ್ರಾ, ಬೀಡ್ ಹಾಕಿದ್ಮೇಲೆ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆನ ಹಾಕೊಂಡಿದ್ದೀನಿ. ಸ್ಟಾರ್ಟಿಂಗ್ ಅಲ್ಲಿ 5 ಚೈನ್ ನಾನು 2 ಟೈಮ್ಸ್ ಹಾಕೊಂಡಿದ್ದೀನಿ. ಇವಾಗ ಮತ್ತೆ ನಾನು 5 ಚೈನ್ ಹಾಕೋತಾ ಇದ್ದೀನಿ. ಫೈವ್ ಚೈನ್ ನ ಈ ತರ ಸ್ಟ್ರೈಟ್ ಆಗಿಟ್ಟು ಲಾಕ್ ಅನ್ನ ಮಾಡ್ಕೋತಾ ಇದ್ದೀನಿ. ಸ್ಟ್ರೈಟ್ ಲಾಕ್ಸ್ ಗಳನ್ನ ಮಾಡ್ಕೊಳ್ಳಿ. ಹಾಗೆ ಲಾಕ್ ಗಳನ್ನ ಆದಷ್ಟು ಲೂಸ್ ಆಗಿ ಲಾಕ್ ಮಾಡ್ಕೊಳ್ಳಿ. ನೀವು ತೀರಾ ಟೈಟ್ ಆಗಿ ಲಾಕ್ ಮಾಡಿದಾಗ ನಮ್ಗೆ ಸೀರೆ ಸುಕ್ ಬರೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ನಾವು ವರ್ಕ್ ಮಾಡೋದಕ್ಕೆ ಅಂತ ಹೋದಾಗ ನೆಕ್ಸ್ಟ್ ಲೇಯರ್ ಕಷ್ಟ ಆಗತ್ತೆ ನಮ್ಗೆ. ಮತ್ತೆ ಇವಾಗ ನಾನು 5 ಚೈನ್ಗಳನ್ನ ಹಾಕೋತಾ ಇದ್ದೀನಿ. ಅದು ಕೂಡ ಸ್ಟ್ರೈಟ್ ಆಗಿಟ್ಟು ಲಾಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಯಾರಿಗಾದ್ರೂ ಸೀರೆ ಕುಚ್ಚು ಕಲಿಯೋ ಇಂಟ್ರೆಸ್ಟ್ ಇದ್ರೆ ಇಲ್ಲಿ ಕೆಳಗಡೆ ಯೆಲ್ಲೋ ಕಲರ್ ಅಲ್ಲಿ ಡಿಸ್ಪ್ಲೇ ಆಗ್ತಾರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಆನ್ಲೈನ್ ಕ್ಲಾಸ್ ಜೊತೆಗೆ ಆಫ್ಲೈನ್ ಕ್ಲಾಸ್ 2 ಕೂಡ ಇರುತ್ತೆ. ನಿಮ್ಗೆ ಯಾವ ತರ ಕ್ಲಾಸ್ ನ ನೀವು ಚೂಸ್ ಮಾಡ್ಕೋತೀರಾ ಅನ್ನೋದನ್ನ ಚೂಸ್ ಮಾಡ್ಕೊಂಡು ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನೋಡಿ, ಇವಾಗ್ಲೂ ಅಷ್ಟೇ 5 ಚೈನ್ ಹಾಕಿ ಈ ತರ ಸ್ಟ್ರೈಟ್ ಆಗಿಟ್ಟು ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದ್ಮೇಲೆ ಒಂದು ಎಕ್ಸ್ಟ್ರಾ ಲಾಕ್ ಅನ್ನ ಮಾಡ್ಕೋತಾ ಇದ್ದೀನಿ. ಯಾಕಂದ್ರೆ ನೆಕ್ಸ್ಟ್ ಬೀಡ್ ನ ಹಾಕೋತಾ ಇದ್ದೀನಿ ನಾನು. ಹಾಗಾಗಿ ಒಂದು ಎಕ್ಸ್ಟ್ರಾ ಲಾಕ್ ಅನ್ನ ಮಾಡ್ಕೋತಾ ಇದ್ದೀನಿ. ಎಕ್ಸ್ಟ್ರಾ ಲಾಕ್ ಮಾಡಿ ಆದ್ಮೇಲೆ ಇವಾಗ ಬೀಡ್ ನ ಹಾಕೊಳ್ಳಿ. ಸೊ ಇಲ್ಲಿ ಸ್ಯಾರಿನಲ್ಲಿ ಬಂದು ಕಂಪ್ಲೀಟ್ ಸಿಲ್ವರ್ ಜರಿ ಇದ್ದಿದ್ರಿಂದ ನಾನು ಇಲ್ಲಿ ಸಿಲ್ವರ್ ಬೀಡ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಸಿಲ್ವರ್ ಜರಿ ಇರ್ಲಿಲ್ಲ ಅಂತ ಅಂದಾಗ ಗೋಲ್ಡ್ ಕಲರ್ ಜರಿ ಇದ್ರೆ ಸೊ ಗೋಲ್ಡ್ ಕಲರ್ ಜರಿ ಥ್ರೆಡ್ ಕೂಡ ನೀವು ಯೂಸ್ ಮಾಡ್ಕೋಬಹುದು. ಸಮ್ಟೈಮ್ಸ್ ಕಾಪರ್ ಜರಿನೂ ಇರುತ್ತೆ, ಅವಾಗ ನೀವು ಕಾಪರ್ ಬೀಡ್ ನ ಕೂಡ ಯೂಸ್ ಮಾಡ್ಕೋಬಹುದು. ಅವೈಲೇಬಲ್ ಇದ್ರೆ ಬೀಡ್ಸ್ ಆ ಒಂದು ಕಲರ್ ಅಲ್ಲಿ ಕೂಡ ಯೂಸ್ ಮಾಡ್ಕೋಬಹುದು. ಬೀಡ್ ನ ಹಾಕಿ ಬೀಡ್ ನ ಲಾಕ್ ಮಾಡ್ಕೊಂಡು ಆಮೇಲೆ ಅದನ್ನ ಸೀರೆಗೆ ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ಲಾಕ್ ಅನ್ನ ಮಾಡ್ಕೋತಾ ಇದ್ದೀನಿ. ಮತ್ತೆ ಇವಾಗ ಅದ್ರ ಪಕ್ಕದಲ್ಲೇ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ. ಸೊ ಎಲ್ಲೆಲ್ಲಿ ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಮಾಡಿದೀನಿ ಅನ್ನೋದನ್ನ ಗಮನ ಇಟ್ಕೊಂಡು ವರ್ಕ್ ಮಾಡ್ಕೊಳ್ಳಿ. ವರ್ಕ್ ನಿಮ್ಗೆ ನೀಟಾಗಿ ಬರುತ್ತೆ. ಸೊ ಇಲ್ಲಿ ಸೀರೆ ಸ್ಟಾರ್ಟಿಂಗ್ ಅಲ್ಲಿ ಮತ್ತೆ ಎಂಡಿಂಗ್ ಅಲ್ಲಿ 5 ಚೈನು 2 ಟೈಮ್ಸ್ ಹಾಕೊಂಡಿದೀನಿ. ಇನ್ ಬಿಟ್ವೀನ್ ಬೀಡ್ ಏನ್ ಹಾಕ್ತಿವಿ ಅಲ್ವಾ, ಸೊ ಅಲ್ಲಿಗೆ ನಾವು ಬಂದು 5 ಚೈನ್ ನ 3 ಟೈಮ್ಸ್ ಹಾಕೋತೀವಿ. ನೋಡಿ, 5 ಚೈನ್ ಸ್ಟ್ರೈಟ್ ಆಗಿಟ್ಟು ಲಾಕ್ ಮಾಡ್ಕೊಳ್ಳಿ.
ಆದಷ್ಟು ಸ್ಟ್ರೈಟ್ ಆಗಿ ಇಟ್ಟೇನೆ ಲಾಕ್ ಮಾಡ್ಕೋಬೇಕು. ಸೊ ಬೀಡ್ ಹಾಕಿದ್ಮೇಲೆ 5 ಚೈನ್ ಬಂದು 3 ಟೈಮ್ಸ್ ಹಾಕೊಳ್ಳೋಣ. ಸೊ ಅವಾಗ್ಲೇ ಹೇಳ್ದಂಗೆ ಸೀರೆ ಎಂಡಿಂಗ್ ಅಲ್ಲಿ ಮತ್ತೆ ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ 5 ಚೈನ್ ಅನ್ನೋದು 2 ಟೈಮ್ಸ್ ಹಾಕೋತೀವಿ. ನೋಡಿ, ಇದು ಬೀಡ್ ಹಾಕೋದ್ಕಿಂತ ಮುಂಚೆ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆನ ಹಾಕೊಳ್ಳೋದು. ಸೊ ಇವತ್ತಿನ ಡಿಸೈನ್ದು ಕಂಪ್ಲೀಟ್ ಬೇಸ್ ಲೈನು ಈ ರೀತಿ ಇರುತ್ತೆ. ಬೀಡ್ ನ 2 ಸೈಡು ಒಂದೊಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆನ ಹಾಕೊಂಡಿದ್ದೀನಿ. ಇದೇ ತರ ಸೀರೆ ಪೂರ್ತಿ ಕಂಟಿನ್ಯೂ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಎಂಡ್ ವರ್ಗು ಹಾಕೊಂಡಿದ್ದೀನಿ. ಎಂಡ್ ಅಲ್ಲಿ ನಂಗೆ ಜಾಗ ಸಾಕಾಗ್ಲಿಲ್ಲ. ಸೊ 5 ಚೈನ್ ಒಂದೇ ಸತಿ ಮಾಡೋದಕ್ಕಾಯ್ತು. ಸೊ ಈ ರೀತಿ ಆದಾಗ ನಮ್ಗೆ ಎಂಡ್ ಅಲ್ಲಿ ಕುಚ್ಚು ಬರೋದಿಲ್ಲ. ಸೊ ಈ ತರ ಕೂಡ ನೀವು ಮಾಡ್ಕೋಬಹುದು. ಮತ್ತೆ ಇವಾಗ ನಾನು 5 ಚೈನ್ ಹಾಕೋತಾ ಇದ್ದೀನಿ. 5 ಇಲ್ಲ ಅಂದ್ರೆ 6 ಕೂಡ ಹಾಕೋಬಹುದು. ರಿವರ್ಸ್ ಮಾಡಿ ಮಾಡ್ತೀವಿ ಅಂತ ಅಂದಾಗ ಒಂದ್ ಎಕ್ಸ್ಟ್ರಾ ಚೈನ್ ಅನ್ನೇ ಹಾಕೊಳ್ಳಿ. ಅವಾಗ ನಿಮ್ಗೆ ಸುಕ್ ಬರೋ ತರ ಅನ್ಸೋದಿಲ್ಲ. ಎಕ್ಸಾಕ್ಟ್ ಚೈನ್ ಹಾಕಿದ್ರೆ ಸಮ್ಟೈಮ್ಸ್ ಸುಕ್ ಬಂದ್ಬಿಡುತ್ತೆ. ಸೊ ಹಾಗಾಗಿ ಇವಾಗ ಸೀರೆನ ಟರ್ನ್ ಮಾಡ್ಕೊಂಡು ನೋಡಿ, ಇಲ್ಲಿ ನಾವೇನ್ ಟರ್ನ್ ಮಾಡ್ಕೊಂಡ್ವಿ ಅಲ್ವಾ, ಇವಾಗ ಫಸ್ಟ್ ಸಿಂಗಲ್ ಕ್ರೋಶೆ ಕಾಣಿಸ್ತಾ ಇದೆ ಅಲ್ವಾ. ನೋಡಿ, ಇದು ಅಂದ್ರೆ ಬೀಡ್ ಲಾಕ್ ಅಲ್ಲ, ಅದ್ರ ಪಕ್ಕ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಮಾಡಿದ್ವಿ ಅಲ್ವಾ. ಆ ಒಂದು ಸಿಂಗಲ್ ಕ್ರೋಶೆ ಮೇಲೆ ನಾವೇನ್ ಇವಾಗ ಚೈನ್ ಹಾಕಿದೀವಿ ಅಲ್ವಾ, ಆ ಚೈನ್ ಲಾಕ್ ಮಾಡ್ಕೋಬೇಕು. ನೋಡಿ, ಇಲ್ಲಿಗೆ ಬಟ್ಟೆಗೆ ಟಚ್ ಮಾಡಬೇಡಿ, ಅಂದ್ರೆ ಸೀರೆಗೆ ಟಚ್ ಮಾಡಬೇಡಿ, ಡೈರೆಕ್ಟ್ ಆಗಿ ಲಾಕ್ ನ ಒಳಗಡೆಗೆ ಲಾಕ್ ಮಾಡ್ಕೊಳ್ಳಿ. ಇವಾಗ ನಮ್ಗೆ 5 ಚೈನ್ ಮೇಲೆ 5 ಚೈನ್ ಇರೋ ತರ ಕಾಣಿಸುತ್ತೆ. ಮತ್ತೆ ಇವಾಗ ಸೂಜಿ ಮೇಲೆ ಒಂದ್ಸತಿ ದಾರ ತಗೊಳ್ಳಿ. ಬೀಡ್ ನ ಲಾಕ್ ಮಾಡಿದಾಗ ಈ ರೀತಿ ಹಿಂದೆ ದಾರ ಫಾರ್ಮ್ ಆಗಿರುತ್ತೆ. ಆ ಒಂದು ದಾರಕ್ಕೆ ನಾವು ವರ್ಕ್ ಮಾಡ್ಕೋಬೇಕು. ದಾರ ತಗೊಂಡ್ರೆ 3 ಲೂಪ್ಸ್ ಆಗತ್ತೆ. ಇವಾಗ ದಾರ ತಗೊಂಡು 3 ಲೂಪ್ ಇಂದ ಅಟ್ ಎ ಟೈಮ್ ನೀಡಲ್ ನ ಹೊರಗಡೆ ತೆಗಿಬೇಕು. ಅಂದ್ರೆ ಹಾಫ್ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ನೋಡಿ, ಸೂಜಿ ಮೇಲೆ ಒಂದ್ಸತಿ ದಾರ ತಗೊಂಡೆ, ಬೀಡ್ ನ ಹಿಂದೆಗಡೆ ಇರೋ ಅಷ್ಟು ದಾರನ ಸೇರಿಸ್ಕೊಂಡು ದಾರ ತೆಗೆದು ನೀಡಲ್ ನ ಮೇಲೆತ್ತಿದ್ರೆ 3 ಲೂಪ್ ಆಗತ್ತೆ. ಇವಾಗ ದಾರ ತಗೊಂಡು 3 ಲೂಪ್ ಇಂದ ನೀಡಲ್ ನ ಹೊರಗಡೆ ತೆಗೆಯೋದು. ನೋಡಿ, ಈ ರೀತಿ. ಇದಕ್ಕೆ ಹಾಫ್ ಡಬಲ್ ಕ್ರೋಶೆ ಅಂತ ಹೇಳ್ತೀವಿ. ಮತ್ತೆ ಸೂಜಿ ಮೇಲೆ ಒಂದ್ಸತಿ ದಾರ ತಗೊಳ್ಳಿ, ಬೀಡ್ ನ ಹಿಂದೆಗಡೆ ಇರೋ ದಾರಕ್ಕೆ ನೀಡಲ್ ನ ಹಾಕಿ ಒಂದು ಹಾಫ್ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳೋಣ. ಸ್ವಲ್ಪ ನಿಧಾನಕ್ಕೆನೆ ವರ್ಕ್ ಮಾಡ್ಕೊಳ್ಳಿ. 1 2 ಇಲ್ಲ 3 ವರ್ಕ್ ಮಾಡ್ಬೇಕಾದ್ರೆ ಮಾಡೋವರ್ಗುನು ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ. ಒಂದೊಂದ್ ಎಳೆ ದಾರ ಬಿಟ್ಟೋಗುತ್ತೆ. 1 2 ಮಾಡಿದ್ಮೇಲೆ ನಿಮ್ಗೆ ದಾರ ಕರೆಕ್ಟ್ ಆಗಿ ಬಿಡೋದಿಲ್ಲ, ಕರೆಕ್ಟ್ ಆಗಿ ವರ್ಕ್ಗೆ ಬರುತ್ತೆ ನಿಮ್ಗೆ. ಸೊ ಇದೇ ತರ ಬೀಡ್ ನ ಹಿಂದೆಗಡೆ ದಾರ ಏನಿದೆ ಅಲ್ವಾ, ಆ ಒಂದು ದಾರ ಕಂಪ್ಲೀಟ್ ಆಗಿ ಫಿಲ್ ಆಗೋವರೆಗೂ ನೀವು ಹಾಫ್ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಮಾಡ್ಕೋಬಹುದಾ ಅಂತ ನೀವು ಕೇಳ್ಬೋದು. ಡಬಲ್ ಕ್ರೋಶೆ ಮಾಡಿದ್ರೆ ಡಿಸೈನ್ ಯಾವ ತರ ಬರುತ್ತೆ ಅಂತ ಬೇಕಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನೆಕ್ಸ್ಟ್ ಯಾವಾಗಾದ್ರೂ ವಿಡಿಯೋ ಶೂಟ್ ಮಾಡಿ ಹಾಕಿರ್ತೀನಿ. ಸೊ ಡಬಲ್ ಕ್ರೋಶೆ ಮಾಡಿದಾಗ ಯಾವೊಂದು ಲುಕ್ ಕಾಣಿಸುತ್ತೆ ಅನ್ನೋದೇನಾದ್ರೂ ನೀವು ನೋಡ್ಬೇಕಂತ ಅಂದ್ರೆ ಸೊ ಕಮೆಂಟ್ ಮಾಡಿ ನನಗೆ. ಅದು ಕರೆಕ್ಟ್ ಆಗಿ ಸೇಮ್ ಸೂಟ್ ಆಯ್ತು, ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿಗೆ ಅಂತ ಅಂದಾಗ ನಾನು ವಿಡಿಯೋ ಮಾಡಿ ಹಾಕಿರ್ತೀನಿ. ಸೊ ನೋಡಿ, ಕಂಪ್ಲೀಟ್ ಆಗಿ ಬೀಡ್ ನ ಹಿಂದೆಗಡೆ ದಾರಕ್ಕೆ ನಾನು ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ಇಲ್ಲಿ ಎರಡನೇ ಸಿಂಗಲ್ ಕ್ರೋಶೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಸೊ ಟೋಟಲ್ ಆಗಿ ಬೀಡ್ ನ ಹಿಂದೆಗಡೆ ನಾನು 16 ಹಾಫ್ ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದು ಈ ತರ ಕಾಣಿಸುತ್ತೆ. ಸೀರೆ ಹಿಂದೆಗಡೆಯಿಂದ ಸೀರೆ ಫ್ರಂಟ್ ಸೈಡ್ ತಿರುಗಿಸಿ ನೋಡ್ತೀವಿ ಅಂತ ಅಂದ್ರೆ ಇದು ಈ ರೀತಿ ಕಾಣಿಸುತ್ತೆ ನಮ್ಗೆ. ಸೊ ಇಷ್ಟಕ್ಕೆ ಬೇಕಾದ್ರೂ ನೀವು ಡಿಸೈನ್ ನ ಮಾಡ್ಕೋಬಹುದು. ಸೊ ಸ್ಟಾಪ್ ಮಾಡ್ಕೋಬಹುದು. ಅಂದ್ರೆ ಆತರ ಮಾಡ್ಕೋಬೇಕು ಅಂದ್ರೆ ಡಿಸೈನ್ ಬೇಸು ಚೇಂಜ್ ಆಗತ್ತೆ ನಮ್ಗೆ. ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ಅಂದ್ರೆ. ಇವಾಗ ನೆಕ್ಸ್ಟ್ ಇದೇ ತರ ನೆಕ್ಸ್ಟ್ ಬೀಡ್ ನ ಮೇಲೂ ಕೂಡ ನಾವು ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು. ಸೊ ನೆಕ್ಸ್ಟ್ ಬೀಡ್ ನ ಮೇಲೆ ವರ್ಕ್ ಮಾಡೋದಕ್ಕೆ ಇವಾಗ ಬೇಸ್ ಹಾಕಿದ್ವಿ ಅಲ್ವಾ, ಅದ್ರ ಮೇಲೆ ಬೇಸ್ ನ ಮತ್ತೆ ನಾವು ಹಾಕ್ತಾ ಹೋಗ್ಬೇಕು. ಸೊ ಇಲ್ಲಿ ಬಿಚ್ಚೋಯ್ತು, ಮತ್ತೆ ನಾನು ಲಾಕ್ ಮಾಡ್ತಾ ಇದ್ದೀನಿ ಅಷ್ಟೇನೆ, ಎಕ್ಸ್ಟ್ರಾ ಏನೂ ವರ್ಕ್ ಮಾಡ್ತಿಲ್ಲ. ಮತ್ತೆ ಇಲ್ಲಿ 5 ಚೈನ್ ಇತ್ತಲ್ವಾ ಬೇಸ್ ಲೈನ್ ಅಲ್ಲಿ, ಸೊ ಇವಾಗ್ಲೂ ಅಷ್ಟೇ 5 ಚೈನ್ ಹಾಕೊಳ್ಳಿ. ಒನ್ 2 3 4 5 ಚೈನ್ ಹಾಕೊಂಡು 5 ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ಕೋತೀರಾ, ಅಂದ್ರೆ ಲಾಕ್ ಒಳಗಡೆಗೆ ಲಾಕ್ ಮಾಡ್ಕೋತೀರಾ. ಮತ್ತೆ 5 ಚೈನ್ ಹಾಕೋತೀರಾ.
ಯಾರಿಗಾದ್ರೂ ರಿಕ್ವೆಸ್ಟೆಡ್ ಡಿಸೈನ್ಸ್ ತುಂಬಾ ಜನ ಕಳ್ಸಿದ್ರಿ, ಆಲ್ಮೋಸ್ಟ್ ಎಲ್ಲಾನು ಅಪ್ಲೋಡ್ ಆಗಿದೆ. ಯಾರ್ಯಾರ್ದು ಡಿಸೈನು ಅಪ್ಲೋಡ್ ಆಗಿಲ್ಲ ಅಂತ ನಿಮ್ಗೆ ಅನ್ಸುತ್ತೋ ಅವರ ಒಂದು ಡಿಸೈನು ನನ್ನ ವಾಟ್ಸ್ಆಪ್ ನಂಬರ್ಗೆ ಮಾಡಿ. ಇಲ್ಲ ಅಂತಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಹೋಗಿ ನೀವು ನನಗೆ DM ಮಾಡ್ಬೋದು ಡಿಸೈನ್ ನ. ಯಾರ್ದು ಇನ್ನ ಅಪ್ಲೋಡ್ ಆಗಿಲ್ಲ ಅವರು ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ DM ಮಾಡಿ ಅಥವಾ ನನ್ನ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿ, ಅಂದ್ರೆ ಫೋಟೋ ಕಳಿಸಿ. ಸೊ ನಾನು ಚೆಕ್ ಮಾಡಿ ನಾನು ಇವಾಗ ವಿಡಿಯೋನ ಅಪ್ಲೋಡ್ ಮಾಡ್ಕೊಡ್ತೀನಿ. ನೋಡಿ, ಇಲ್ಲಿ 5 ಚೈನ್ ಹಾಕಿ ಫಸ್ಟ್ ಸಿಂಗಲ್ ಕ್ರೋಶೆ ಇದೆ ಅಲ್ವಾ, ಅಂದ್ರೆ ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಅಂತ ಏನ್ ಮಾಡ್ಕೊಂಡಿದ್ವಿ ಅಲ್ವಾ ಅದರೊಳಗಡೆಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಆದ್ಮೇಲೆ ಮತ್ತೆ ಇವಾಗ ಸೂಜಿ ಮೇಲೆ ದಾರ ತಗೊಂಡು ಇಲ್ಲಿ ಬೀಡ್ ನ ಹಿಂದೆಗಡೆ ನಾವೇನು ಹಾಫ್ ಡಬಲ್ ಕ್ರೋಶೆ ವರ್ಕ್ ಮಾಡಿದ್ವಿ ಅಲ್ವಾ, ಅದೇ ತರ ಹಾಫ್ ಡಬಲ್ ಕ್ರೋಶೆ ಇಲ್ಲೂ ಕೂಡ ನಾವು ವರ್ಕ್ ಅನ್ನ ಮಾಡ್ಕೋಬೇಕು. ಎಲ್ಲಾ ದಾರನು ಕರೆಕ್ಟ್ ಆಗಿ ಹೊಂದಿಸ್ಕೊಂಡು ನಾವಿಲ್ಲಿ ಹಾಫ್ ಡಬಲ್ ಕ್ರೋಶೆನ ಮಾಡ್ಕೋಬೇಕಾಗತ್ತೆ, ಅಂದ್ರೆ ಬೀಡ್ ನ ಹಿಂದೆಗಡೆ ಇರೋ ದಾರನ. ಸೊ ಒಂಚೂರು ಟೈಟ್ ಆಗೋಯ್ತು ಅಂತ ಅಂದ್ರೆ ನಮ್ಗೆ ಬೇಸ್ ಏನಿದೆ ಅಲ್ವಾ ಸೀರೆ ಸುಕ್ಕು ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ನೋಡಿ, ಇಲ್ಲಿ ಕಂಪ್ಲೀಟ್ ಆದ್ಮೇಲೆ ಈ ರೀತಿ ಕಾಣಿಸ್ತಾ ಇದೆ. ರಿವರ್ಸ್ ಇಂದ ನಾನು ತೋರಿಸ್ತಾ ಇರೋದು ನಿಮ್ಗಿದು. ಇಷ್ಟೊತ್ತು ರಿವರ್ಸ್ ಇಂದ ವರ್ಕ್ ಮಾಡಿದೆ ಅಲ್ವಾ, ಸೊ ರಿವರ್ಸ್ ಇಂದ ತೋರಿಸ್ತಿರೋದು. ಇವಾಗ ಫ್ರಂಟ್ ಸೈಡ್ ಗೆ ನಾನು ತಗೋತಾ ಇದ್ದೀನಿ. ಫ್ರಂಟ್ ಸೈಡ್ ಅಲ್ಲಿ ನಮ್ಗೆ ಈ ತರ ಕಾಣಿಸುತ್ತೆ, ಸ್ವಲ್ಪ ಎಂಬೋಸ್ ಆಗಿ ಕಾಣಿಸುತ್ತೆ. ರಿವರ್ಸ್ ಡಬಲ್ ಕ್ರೋಶೆ ಅಥವಾ ನಾವು ಹಾಫ್ ಡಬಲ್ ಕ್ರೋಶೆ ಮಾಡಿದಾಗ ಅದು ಫ್ರಂಟ್ ಇಂದ ನೋಡೋದಕ್ಕೆ ಸ್ವಲ್ಪ ಲುಕ್ ಚೆನ್ನಾಗಿರುತ್ತೆ, ಸ್ವಲ್ಪ ಎಂಬೋಸ್ ಆಗಿ ಕಾಣಿಸುತ್ತೆ. ಸೊ ಈ ಒಂದು ಬೇಸ್ ಲೈನ್ ಈ ಒಂದು ಡಿಸೈನ್ ಮೇಲೆ ಮತ್ತೆ ಡಿಸೈನ್ ನ ಮಾಡ್ತಿರೋ ಅಂತದ್ದು. ನೋಡಿ, ಡಿಸೈನ್ ನ ಮಾಡೋದಕ್ಕೆ ಇಲ್ಲಿ ನಾನು ಲಾಕ್ ಅನ್ನ ಮಾಡ್ಕೊಂಡಿದೀನಿ. ಲಾಕ್ ಆದ್ಮೇಲೆ ಇವಾಗ ಮತ್ತೆ ಚೈನ್ ಹಾಕೊಳ್ಳಿ. 1 2 3 4 5 ಚೈನ್ ಹಾಕೊಂಡು ಇಲ್ಲಿ 5 ಚೈನ್ ಲಾಕ್ ಇದೆ ಅಲ್ವಾ, ಈ ಲಾಕ್ ನ ಒಳಗಡೆಗೆ ಲಾಕ್ ಅನ್ನ ಮಾಡ್ಕೊಳ್ಳಿ. ನೋಡಿ, ಇಲ್ಲಿಗೆ ಲಾಕ್ ಮಾಡ್ಕೊಂಡು ನೆಕ್ಸ್ಟ್ 5 ಚೈನ್ ಗ್ಯಾಪ್ಗೆ ಬೇಕಂದ್ರೆ ಒಂದು ಸಿಂಗಲ್ ಕ್ರೋಶೆ ಹಾಕೊಳ್ಳಿ. ನಾನು ಸಿಂಗಲ್ ಕ್ರೋಶೆ ಹಾಕಿನೇ ವರ್ಕ್ ಮಾಡ್ತಾ ಇದ್ದೀನಿ. ಸಿಂಗಲ್ ಕ್ರೋಶೆ ಹಾಕೋದ್ ಬೇಡ, ಡೈರೆಕ್ಟ್ ಆಗಿ ವರ್ಕ್ ಮಾಡ್ತೀರಾ ಅಂತ ಅಂದ್ರೆ ಅದನ್ನ ಕೂಡ ನೀವು ಮಾಡ್ಕೋಬಹುದು. ಸಿಂಗಲ್ ಕ್ರೋಶೆ ಹಾಕಿ ಆದ್ಮೇಲೆ ಇವಾಗ ನಾನು ಸೂಜಿ ಮೇಲೆ ಒಂದ್ಸತಿ ದಾರಾನ ತಗೋತಾ ಇದ್ದೀನಿ. ಸೂಜಿ ಮೇಲೆ ಒಂದ್ಸತಿ ದಾರ ತಗೊಂಡು ನೋಡಿ, ಫಸ್ಟ್ ಹಾಫ್ ಡಬಲ್ ಕ್ರೋಶೆ ಇದೆ ಅಲ್ವಾ, ಇಲ್ಲಿ ಲೂಪ್ ತರ ಕಾಣಿಸ್ತಾ ಇದೆ, ಹಾಫ್ ಡಬಲ್ ಕ್ರೋಶೆ ಲೂಪ್. ಆ ಒಂದು ಲೂಪ್ ಅಲ್ಲಿ ನೀಡಲ್ ನ ಹಾಕಿ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. 2ರಲ್ಲಿ 1 ಮತ್ತೆ 2ರಲ್ಲಿ 1 ಡಬಲ್ ಕ್ರೋಶೆ ಮಾಡಿ ಆದ್ಮೇಲೆ ಇವಾಗ ನಾನು 2 ಚೈನ್ ಹಾಕೋತಾ ಇದ್ದೀನಿ. 2 ಚೈನ್ ಹಾಕಿ ಒಂದು ಬೀಡ್ ಅನ್ನ ಹಾಕೋತೀನಿ. ಇವಾಗ ದಾರ ತೆಗೆದು ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋ ಬೀಡ್ ನ ನಂಬರ್ ಬಂದು 3mm ಸೈಜ್ ಅಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಕೆಳಗಡೆ ನಾನು ಸಿಲ್ವರ್ ಕಲರ್ ಹಾಕಿರೋದ್ರಿಂದ ಬೀಡು, ಇಲ್ಲೂ ಕೂಡ ಸಿಲ್ವರ್ ಕಲರ್ ಬೀಡನ್ನೇ ಹಾಕೋತಾ ಇದ್ದೀನಿ. ಬೀಡ್ ನ ಹಾಕೊಂಡು ಬೀಡ್ ನ ನಾವು ಲಾಕ್ ಮಾಡ್ಕೋಬೇಕು. ಬೀಡ್ ನ ಲಾಕ್ ಮಾಡಿ ಆದ್ಮೇಲೆ ಸೂಜಿ ಮೇಲೆ ಒಂದ್ಸತಿ ದಾರ ತಗೊಳ್ಳಿ. ನೋಡಿ, ಇಲ್ಲಿ ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಗ್ಯಾಪ್ ಇದು, ಈ ಗ್ಯಾಪ್ ನ ಒಳಗಡೆಗೆ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಡಬಲ್ ಕ್ರೋಶೆನ ತೀರಾ ದೊಡ್ಡದಾಗಿ ವರ್ಕ್ ಮಾಡ್ಕೋಬೇಡಿ, ಅಂದ್ರೆ ಜಾಸ್ತಿ ಲೆಂತ್ ಮಾಡಿ ವರ್ಕ್ ಮಾಡ್ಕೋಬೇಡಿ. ಪುಟಾಣಿ ಡಬಲ್ ಕ್ರೋಶೆಗಳನ್ನೇ ವರ್ಕ್ ಮಾಡಿ. ಸೊ ಅದರಿಂದ ಡಿಸೈನ್ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಮತ್ತೆ ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ, ಸೇಮ್ ಡಬಲ್ ಕ್ರೋಶೆ ಗ್ಯಾಪ್ ಒಳಗಡೆ. ಮತ್ತೆ ಸೂಜಿ ಮೇಲೆ ದಾರ, ಸೇಮ್ ಡಬಲ್ ಕ್ರೋಶೆ, ಆ ಒಂದು ಗ್ಯಾಪ್ ನ ಒಳಗಡೆಗೆ ಡಬಲ್ ಕ್ರೋಶೆ ಮಾಡ್ಬೇಕು. ಡಬಲ್ ಕ್ರೋಶೆ ಲೆಂತ್ ದೊಡ್ಡ ಮಾಡ್ಕೋಬೇಡಿ, ಚಿಕ್ಕದಾಗಿ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳಿ. ಸೊ 4 ಡಬಲ್ ಕ್ರೋಶೆ ಆಯ್ತು. ಮತ್ತೆ ಇವಾಗ ಸೂಜಿ ಮೇಲೆ ದಾರ ತಗೊಂಡು ಸೇಮ್ ಡಬಲ್ ಕ್ರೋಶೆ ಗ್ಯಾಪ್ಗೆನೆ ನೀಡಲ್ ನ ಹಾಕಿ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಸೀರೆ ಕುಚ್ಚು ಕಲಿಯೋ ಇಂಟ್ರೆಸ್ಟ್ ಇರೋರು ಇಲ್ಲಿ ಕೆಳಗಡೆ ಡಿಸ್ಪ್ಲೇ ಆಗ್ತಾರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಆನ್ಲೈನ್ ಆಫ್ಲೈನ್ 2 ಕೂಡ ಇರುತ್ತೆ. ಇಂಟ್ರೆಸ್ಟ್ ಇರೋರು ನೀವು ಜಾಯಿನ್ ಆಗ್ಬೋದು, ನಿಮ್ಗೆ ಯಾವ ತರ ಬೇಕೋ ಚೂಸ್ ಮಾಡ್ಕೊಂಡು. ಮತ್ತೆ ಇವಾಗ ಡಬಲ್ ಕ್ರೋಶೆ. ಸೊ ಒಂದು ಡಬಲ್ ಕ್ರೋಶೆ ಗ್ಯಾಪ್ ನ ಒಳಗಡೆಗೆ ನಾನು ಟೋಟಲ್ ಆಗಿ 7 ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಂಡಿದ್ದೀನಿ. ಸೊ ಇದು ಈ ರೀತಿ ಕಾಣಿಸುತ್ತೆ. ಇವಾಗ ಏನ್ ಮಾಡ್ತೀನಿ ಅಂದ್ರೆ 1 2 2ನ್ನ ಸ್ಕಿಪ್ ಮಾಡಿ 3ನೇ ಹಾಫ್ ಡಬಲ್ ಕ್ರೋಶೆ ಮೇಲೆ ಇರೋ ಚೈನ್ಗೆ ನಾನು ಲಾಕ್ ಅನ್ನ ಮಾಡ್ಕೋತಾ ಇದ್ದೀನಿ. ಸೊ ಇದು ಈ ರೀತಿ ಬರುತ್ತೆ. ಇವಾಗ ನಾನು ಮತ್ತೆ 4 ಚೈನ್ಗಳನ್ನ ಹಾಕೋತಾ ಇದ್ದೀನಿ. 4 ಚೈನ್ ಹಾಕೊಂಡು ಇವಾಗ ಡಿಸೈನ್ ನ ಹಿಂದೆ ತಿರುಗಿಸ್ಕೊತಾ ಇದ್ದೀನಿ, ಅಂದ್ರೆ ಸೀರೆನ ಹಿಂದೆ ತಿರುಗಿಸ್ಕೊತಾ ಇದ್ದೀನಿ. ಇವಾಗ ಕೌಂಟಿಂಗ್ಸ್ ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. 1 2 3
ನಾಲ್ಕು ಡಬಲ್ ಕ್ರೋಶೆ ಸ್ಕಿಪ್ ಮಾಡಿ 5ನೇ ಡಬಲ್ ಕ್ರೋಶೆಗೆ ನಾನು 4 ಚೈನ್ಗಳನ್ನ ಹಾಕಿ ಲಾಕ್ ಮಾಡ್ತಾ ಇದ್ದೀನಿ. ಸೊ ನೀವು 5 ಚೈನ್ ಹಾಕೊಂಡ್ರು ಕೂಡ ನೀವು 4 ಸ್ಕಿಪ್ ಮಾಡಿ 5ನೇ ಡಬಲ್ ಕ್ರೋಶೆ ಮೇಲೆ 5 ಚೈನ್ ಲಾಕ್ ಮಾಡ್ಕೋಬೇಕಾಗತ್ತೆ. ಸೊ ಎಲ್ಲಿಗೆ ಲಾಕ್ ಮಾಡ್ತೀವಿ ಅನ್ನೋದ್ರ ಮೇಲೆ ಆರ್ಚ್ ನ ಒಂದು ಲುಕ್ ಡಿಸೈಡ್ ಆಗತ್ತೆ. ಇವಾಗ ನಾನು 2 ಚೈನ್ ಹಾಕೋತಾ ಇದ್ದೀನಿ. 2 ಚೈನ್ ಹಾಕೊಂಡು ಇಲ್ಲೇ ನಾನು ಬೀಡನ್ನ ಹಾಕೋತಾ ಇದ್ದೀನಿ. ನಾನೇನ್ ಬೀಡ್ ಹಾಕ್ತಿದ್ದೀನಿ ಅಲ್ವಾ, ನೀವು ರಿವರ್ಸ್ ಕೂಡ ಮಾಡಿ ಸೀರೆನ ಬೀಡ್ ಹಾಕೋಬಹುದು. ಬೀಡ್ನ ಹಾಕೊಂಡು ಬೀಡ್ನ ನಾವು ಲಾಕ್ ಮಾಡ್ಕೋಬೇಕು. ರಿವರ್ಸ್ ಇಂದ ಮಾಡಿದಲ್ವಾ ನಾನು. ಸೊ ಇವಾಗ ಫ್ರಂಟ್ ತಗೊಂಡು ಇಲ್ಲಿ ನಾವೇನು 4 ಚೈನ್ ಹಾಕಿದ್ವಿ ಅಲ್ವಾ, ಆ 4 ಚೈನ್ ನ ಗ್ಯಾಪ್ ನ ಒಳಗಡೆಗೆ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಇಲ್ಲೂ ಅಷ್ಟೇ ಚಿಕ್ಕದಾಗೆ ಡಬಲ್ ಕ್ರೋಶೆ ವರ್ಕ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು, ನಾನು ಫಸ್ಟ್ ಸ್ಲ್ಯಾಂಟಿಂಗ್ ಆರ್ಚ್ ತರ ಏನು ಪಿಂಕ್ ಕಲರ್ ಅಲ್ಲಿ ವರ್ಕ್ ಮಾಡಿದೆ ಅಲ್ವಾ, ಅದ್ರೊಳಗಡೆ ಅವಾಗ್ಲೇ ಹೇಳ್ದೆ 7 ಡಬಲ್ ಕ್ರೋಶೆನ ಮಾಡ್ಕೊಂಡಿದೀನಿ ಅಂತ. ಸೊ ಇನ್ನ ಈ ಒಂದು ಆರ್ಚ್ ಕಂಪ್ಲೀಟ್ ಆಗೋವರೆಗೂ ಏನ್ ಸ್ಲ್ಯಾಂಟಿಂಗ್ ಆರ್ಚಸ್ ನ ಮಾಡ್ತೀವಿ ಎಲ್ಲಾ ಕಡೆ ನಾನು 7 ಡಬಲ್ ಕ್ರೋಶೆನೆ ವರ್ಕ್ ಮಾಡ್ಕೋತೀನಿ. ಹೆಚ್ಚು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಹಾಗೆ ನಾವ್ ಯಾವ ಒಂದು ಪಾಯಿಂಟ್ ಗೆ ಲಾಕ್ ಮಾಡ್ತೀವಿ ಅನ್ನೋದು ಕೂಡ ಈ ಒಂದು ಡಿಸೈನ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ. ಚಿಕ್ಕದೇ ಇರಲಿ ಡಬಲ್ ಕ್ರೋಶೆಗಳು. ಈ ಡಿಸೈನು ಸ್ಯಾರಿ ಕಲರ್ ಕಾಂಬಿನೇಷನ್ ಯಾವ ತರ ಇರುತ್ತೋ ಅದ್ರ ಮೇಲೆ ಲುಕ್ ತುಂಬಾನೇ ಚೆನ್ನಾಗಿ ಬರುತ್ತೆ. ನೋಡಿ, ಕಂಪ್ಲೀಟ್ ಆದ್ಮೇಲೆ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. 1 2 2 ಸ್ಕಿಪ್ ಮಾಡಿ 3ನೇ ಹಾಫ್ ಡಬಲ್ ಕ್ರೋಶೆಗೆ ನಾವು ಲಾಕ್ ಮಾಡ್ಕೋಬೇಕಿಲ್ಲಿ. ಡೈರೆಕ್ಟ್ ಆಗಿ ಲಾಕ್ ಅಂದ್ರೆ ಸ್ಲ್ಯಾಂಟಿಂಗ್ ಆರ್ಚ್ ನ ಡೈರೆಕ್ಟ್ ಆಗಿ ನಾವು ಲಾಕ್ ಅನ್ನ ಮಾಡ್ಕೋಬೇಕು. ಮತ್ತೆ 4 ಚೈನ್ ಹಾಕೋತೀರಾ. ಸೊ ಇಲ್ಲಿ ನಾನು ಹೇಳಿದ್ದು 5 ಚೈನ್ ಕೂಡ ನೀವು ಹಾಕೋಬಹುದು ಅಂತ. ನಾನು ಮಾತ್ರ 4 ಚೈನ್ ಹಾಕೋತಾ ಇದ್ದೀನಿ. ನೀವು 5 ಚೈನ್ ಹಾಕಿ ಕೂಡ ವರ್ಕ್ ಮಾಡ್ಕೋಬಹುದು. ಮತ್ತೆ ರಿವರ್ಸ್ ಮಾಡ್ಕೊಳ್ಳಿ. 1 2 3 4 4 ಸ್ಕಿಪ್ ಮಾಡಿ 5ನೇ ಡಬಲ್ ಕ್ರೋಶೆಗೆ ನಾವು ಲಾಕ್ ಅನ್ನ ಮಾಡ್ಕೋಬೇಕಾಗತ್ತೆ. ಸೊ ಎಲ್ಲಿಗೆ ಲಾಕ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗತ್ತೆ ಅನ್ನಲ್ಲ, ಈ ಒಂದು ಪಾಯಿಂಟ್ ಅನ್ನ ನನ್ನ ತಲೆಯಲ್ಲಿ ಇಟ್ಕೊಂಡು ಹೇಳಿದ್ದು. ಮತ್ತೆ 2 ಚೈನ್ ಹಾಕೊಂಡು ಇವಾಗ ಮತ್ತೆ ಬೀಡ್ ನ ಹಾಕೊಳ್ಳಿ. ನೀವು ಅಲ್ಲೇ ಕೂಡ ಬೀಡ್ ನ ಹಾಕೋಬಹುದು. ಇಲ್ಲ ಈ ರೀತಿ ಡಿಸೈನ್ ರಿವರ್ಸ್ ಮಾಡ್ಕೊಂಡು ಕೂಡ ಅಂದ್ರೆ ಫ್ರಂಟ್ ಸೈಡ್ ತಗೊಂಡ್ ಕೂಡ ನೀವು ಬೀಡನ್ನ ಹಾಕೋಬಹುದು. ಬೀಡ್ ನ ಹಾಕೊಂಡು ಒಂದು ಲಾಕ್ ಮಾಡ್ಕೊಳ್ಳಿ. ಅಂದ್ರೆ ಒಂದು ಚೈನ್ ಹಾಕಿದ್ರೆ ಬೀಡು ನಮ್ಗೆ ಲಾಕ್ ಆಗತ್ತೆ. ಮತ್ತೆ ಇವಾಗ ಏನು ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಈ ಒಂದು ಡಬಲ್ ಕ್ರೋಶೆ ಗ್ಯಾಪ್ ನ ಒಳಗಡೆಗೆ 7 ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಸೊ ನೋಡಿ, ಇದೇ ತರ ಫುಲ್ ಆರ್ಚ್ ನಾವು ಕಂಪ್ಲೀಟ್ ಮಾಡ್ಕೋಬೇಕು. ಫುಲ್ ಆರ್ಚ್ ಕಂಪ್ಲೀಟ್ ಆದ್ಮೇಲೆ ಎಂಡ್ ಅಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ, ಗಮನ ಇಟ್ಟು ನೋಡ್ಕೊಳ್ಳಿ. ನೋಡಿ, ಆರ್ಚ್ ಕಂಪ್ಲೀಟ್ ಆಗಿದೆ. ಇವಾಗ್ಲೂ ಅಷ್ಟೇ ಎಂಡ್ ಅಲ್ಲಿ ನಾನು 2 ಸ್ಕಿಪ್ ಮಾಡಿ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಆದ್ಮೇಲೆ ಇವಾಗ ನಾವ್ ಇದನ್ನ ಹೀಗೆ ಡೈರೆಕ್ಟ್ ಆಗಿ ಲಾಕ್ ಮಾಡೋದಕ್ಕೆ ಆಗೋದಿಲ್ಲ. ಡಿಸೈನ್ ಅಷ್ಟು ನೀಟಾಗಿ ಫ್ಲವರ್ ಶೇಪ್ ಅಲ್ಲಿ ಬರೋದಿಲ್ಲ. ಇವಾಗ ನಾನು ಚೈನ್ ಹಾಕೋತೀನಿ. 2 ಚೈನು ಇಲ್ಲ 3 ಚೈನ್ ಹಾಕೊಂಡು ರಿವರ್ಸ್ ಮಾಡ್ಕೊಳ್ಳಿ. 1 2 2 ಸ್ಕಿಪ್ ಮಾಡಿ 3ನೇದಕ್ಕೆ 2 ಚೈನ್ ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತೆ ಫ್ರಂಟ್ ಸೈಡ್ ತಗೊಳ್ಳಿ. ಇವಾಗ ಡೈರೆಕ್ಟ್ ಆಗಿ ಇಲ್ಲಿ 5 ಚೈನ್ ಲಾಕ್ ಏನಿದೆ ಅಲ್ವಾ, ಈ ಒಂದು ಲಾಕ್ ನ ಮೇಲೆ ಲಾಕ್ ಅನ್ನ ಮಾಡ್ಕೋಬೇಕು. ಸೊ ಈ ತರ 2 ಚೈನ್ ಹಾಕಿ ಲಾಕ್ ಮಾಡೋದ್ರಿಂದ ನಮ್ಗೆ ಡಿಸೈನು ಕರೆಕ್ಟ್ ಆಗಿ ಫ್ಲವರ್ ಶೇಪ್ ಅಲ್ಲಿ ಬರುತ್ತೆ. ನೋಡಿ, ಈ ತರ ನೋಡಿ, ಆರ್ಚ್ ಕಂಪ್ಲೀಟ್ ಆದ್ಮೇಲೆ ಈ ರೀತಿ ಕಾಣಿಸ್ತಾ ಇದೆ. ಸೊ ಇದನ್ನ ನಾನು ವೈಟ್ ಕಲರ್ ಬ್ಯಾಕ್ ಗ್ರೌಂಡ್ ಅಲ್ಲಿ ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಕಾಣಿಸುತ್ತೆ ಅಂತ. ಸೊ ನೋಡಿ, ನೋಡ್ತಾ ಇರ್ಬೋದು, ಈ ತರ ಕಾಣಿಸುತ್ತೆ. ಡಿಸೈನ್ ಅಂತೂ ತುಂಬಾನೇ ಚೆನ್ನಾಗಿ ಬರುತ್ತೆ. ಇದು ಆಲ್ರೆಡಿ ಒಂದು ಸ್ಯಾಂಪಲ್ ಅಲ್ಲಿ ನಾನು ಮಾಡಿದೀನಿ, ಸ್ಯಾರಿಗೆ ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತಿನ ಈ ಒಂದು ಡಿಸೈನು. ಮತ್ತೆ ಇವಾಗ 5 ಚೈನ್ ಹಾಕೊಳ್ಳಿ. ಇಲ್ಲಿ ನೆಕ್ಸ್ಟ್ 5 ಚೈನ್ ನ ಲಾಕ್ ನ ಮೇಲೆ ಲಾಕ್ ಮಾಡ್ಕೊಳ್ಳಿ. ಸೊ ಇಲ್ಲೇನು 5 ಚೈನ್ ಹಾಕ್ತಾ ಇದೀವಿ ಅಲ್ವಾ, ಈ ಒಂದು 5 ಚೈನ್ ನ ಗ್ಯಾಪ್ಗೆ ನಮ್ಗೆ ಕುಚ್ ಬರುತ್ತೆ. ಮತ್ತೆ ಇವಾಗ ಬೇಕು ಅಂದ್ರೆ ಒಂದು ಸಿಂಗಲ್ ಕ್ರೋಶೆ ಅಂತ ಹೇಳಿದ್ದೆ ಅಲ್ವಾ, ಸೊ ನಾನು ಸಿಂಗಲ್ ಕ್ರೋಶೆ ಹಾಕಿನೇ ವರ್ಕ್ ಮಾಡ್ತಾ ಇದ್ದೀನಿ. ಇವಾಗ ಸೂಜಿ ಮೇಲೆ ದಾರ ತಗೊಂಡು ಇಲ್ಲಿ ಫಸ್ಟ್ ಹಾಫ್ ಡಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ,
ಡಬಲ್ ಕ್ರೋಶೆ ಆದ್ಮೇಲೆ 2 ಚೈನ್ ಹಾಕೋತೀರಾ. ಮತ್ತೆ 2 ಚೈನ್ ಹಾಕಿ ಆದ್ಮೇಲೆ ಒಂದು ಬೀಡ್ ಅನ್ನ ಹಾಕೋತೀರಾ. ಒಂದು ಬೀಡ್ ನ ಹಾಕಿ ಬೀಡ್ ನ ಲಾಕ್ ಮಾಡ್ಕೋತೀರಾ. ಆಮೇಲೆ ಇಲ್ಲಿ ಡಬಲ್ ಕ್ರೋಶೆ ಏನ್ ಮಾಡಿದ್ವಿ ಅಲ್ವಾ, ಈ ಒಂದು ಡಬಲ್ ಕ್ರೋಶೆ ಗ್ಯಾಪ್ ಒಳಗಡೆಗೆ 7 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋತೀರಾ. ಸೊ ನಾವು ಫಸ್ಟ್ ಆರ್ಚ್ ನ ಯಾವ ತರ ಮಾಡ್ಕೊಂಡಿರ್ತೀವಿ ಅಲ್ವಾ, ಅದೇ ತರ ಎಲ್ಲಾ ಆರ್ಚ್ ಗಳನ್ನು ಸೀರೆ ಪೂರ್ತಿ ನಾವು ವರ್ಕ್ ಮಾಡ್ಕೋಬೇಕಾಗುತ್ತೆ. ಯಾವ್ದ್ರಲ್ಲಾದ್ರೂ ಒಂದ್ರಲ್ಲಿ ವೇರಿಯೇಷನ್ ಆಯ್ತು ಅಂತ ಅಂದ್ರೆ ನಮ್ಗೆ ಒಂದ್ ಆರ್ಚ್ ಒಂಥರ, ಇನ್ನೊಂದ್ ಆರ್ಚ್ ಇನ್ನೊಂಥರ ಕಾಣಿಸುತ್ತೆ. ಸೊ ಈ ಒಂದು ಟಿಪ್ಪು ನಾನು ಆಲ್ಮೋಸ್ಟ್ ಎಲ್ಲಾ ವಿಡಿಯೋಗಳಲ್ಲೂ ಹೇಳಿರ್ತೀನಿ. ಸೊ ನನ್ನ ಚಾನಲ್ ನ ರೆಗ್ಯುಲರ್ ಆಗಿ ಫಾಲೋ ಮಾಡೋರ್ಗೆ ಇದೊಂದು ಟಿಪ್ ಗೊತ್ತೇ ಇರುತ್ತೆ. ಮತ್ತೆ ಇವಾಗ ಸೇಮ್ ಡಬಲ್ ಕ್ರೋಶೆ ಗ್ಯಾಪ್ ನ ಒಳಗಡೆಗೆ ಡಬಲ್ ಕ್ರೋಶೆ ಚಿಕ್ಕದ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ. ನಾವು ಚಿಕ್ಕದಾಗಿ ಮಾಡ್ಕೊಂಡಾಗ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಡಬಲ್ ಕ್ರೋಶೆಗಳು. ಅದೇ ಸ್ವಲ್ಪ ದೊಡ್ಡದಾಗಿ ಡಬಲ್ ಕ್ರೋಶೆ ಮಾಡ್ಕೊಂಡ್ರಿ ಅಂತ ಅಂದ್ರೆ ಅದಷ್ಟು ಚೆನ್ನಾಗಿ ಬರೋದಿಲ್ಲ. ಸೊ 7 ಡಬಲ್ ಕ್ರೋಶೆ ಆದ್ಮೇಲೆ 1 2 ಎರಡನ್ನ ಸ್ಕಿಪ್ ಮಾಡಿ 3ನೇ ಹಾಫ್ ಡಬಲ್ ಕ್ರೋಶೆ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದ್ಮೇಲೆ ಮತ್ತೆ 4 ಚೈನ್ ಹಾಕೋತೀನಿ. 4 ಚೈನ್ ಹಾಕಿ ಡಿಸೈನ್ ರಿವರ್ಸ್ ಮಾಡ್ಕೊಂಡು ಇಲ್ಲಿ 4 ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿ 5th ಒನ್ಗೆ ಅಂದ್ರೆ 4 ಡಬಲ್ ಕ್ರೋಶೆ ಸ್ಕಿಪ್ ಮಾಡಿ 5ನೇ ಡಬಲ್ ಕ್ರೋಶೆ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಮತ್ತೆ 2 ಚೈನ್ ಹಾಕಿ ಬೀಡ್ ನ ಹಾಕೊಳ್ಳೋದು. ಸೊ ಇದೇ ತರ ಕಂಟಿನ್ಯೂ ಮಾಡ್ಕೊಳ್ಳಿ. ಈ 5 ಚೈನ್ ಗ್ಯಾಪ್ಗೆ ಕುಚ್ಚನ್ನ ಹಾಕುವಂತದ್ದು. ಫ್ರೆಂಡ್ಸ್, ಏನ್ ನೀವು ನೋಡ್ತಾ ಇದ್ದೀರಾ, ಡಿಸೈನ್ ಕಂಪ್ಲೀಟ್ ಆಗಿದೆ, ಕುಚ್ ಕೂಡ ಕಟ್ಟಿ ಆಗಿದೆ. ಇವತ್ತಿನ ಡಿಸೈನ್ಗೆ ನಾವು ಚಾರ್ಜ್ ಮಾಡ್ಬೋದು ಅಂತಂದ್ರೆ 1250 ಇಂದ 1500 1800 ವರೆಗೂ ಈ ಒಂದು ಡಿಸೈನ್ಗೆ ನಾವು ಚಾರ್ಜ್ ಮಾಡ್ಬೋದು. ಸೊ ಇಲ್ಲಿ ನಾನು ಒಂದು ಬೀಡ್ ನ ಒಳಗಡೆ ಇಟ್ಟು ಕುಚ್ಚನ್ನ ಕಟ್ಕೊಂಡಿದ್ದೀನಿ. ಸ್ವಲ್ಪ ಹತ್ರನೇ ಬರುತ್ತೆ. ಹತ್ರ ಮಾಡಿದಾಗ ತುಂಬಾನೇ ಚೆನ್ನಾಗಿರುತ್ತೆ. ಒನ್ಸ್ ನೀವು ನೋಡ್ಬೋದು. ಇಲ್ಲಿ ಬೀಡ್ ನ ಯಾವ ತರ ಸೆಲೆಕ್ಟ್ ಮಾಡ್ಕೋತೀವಿ ಒಂದು ಡಿಸೈನ್ಗೆ ಅನ್ನೋದು ಕೂಡ ಈ ಒಂದು ಡಿಸೈನ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಹತ್ರದಿಂದ ತೋರಿಸ್ತೀನಿ ಎಷ್ಟು ನೀಟಾಗಿ ಫ್ಲವರ್ ಶೇಪ್ ಅಲ್ಲಿ ಬಂದಿದೆ ಅಂದ್ರೆ ಒಂದು ಲೋಟಸ್ ಶೇಪ್ ಅಲ್ಲಿ ಕಾಣಿಸುತ್ತೆ ನಮ್ಗೆ ಡಿಸೈನ್. ಫ್ರೆಂಡ್ಸ್, ಇವತ್ತಿನ ಡಿಸೈನು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೆಟೀರಿಯಲ್ಸ್ ಪರ್ಚೇಸ್ ಮಾಡಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಇಲ್ಲ ವಿಡಿಯೋ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ನಂಬರ್, ಚೆಕ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.